ನಮಸ್ಕಾರ. ನಾನು ಡಾಕ್ಟರ್ PV ಭಂಡಾರಿ ಅಂತ ಮನೋವೈದ್ಯ ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಮಾತಾಡುವಂತಹ ಒಂದು ವಿಷಯ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಕೌನ್ ಬನೇಗಾ ಕರೋಡ್ಪತಿ ಈ ಕಾರ್ಯಕ್ರಮದಲ್ಲಿ ಇಶಿತ್ ಭಟ್ ಅನ್ನುವಂಥ ಒಬ್ಬ ಹುಡುಗ, ಅವನು ಮತ್ತು ನಮ್ಮ ದೇಶದ ಹೆಸರಾಂತ ಸೆಲೆಬ್ರಿಟಿ ಆ್ಯಕ್ಟರ್ ಆಗಿರುವಂಥ ಅಮಿತಾಬ್ ಬಚ್ಚನ್ ಇವರ ನಡುವೆ ನಡೆದ ಒಂದು ಸಂವಾದ ಇದು KBCಯಲ್ಲಿ ಟೆಲಿಕಾಸ್ಟ್ ಆಯಿತು. ಆ ಒಂದು 10-15 ನಿಮಿಷದ ವಿಡಿಯೋ ಬಗ್ಗೆ ದೇಶಾದ್ಯಂತ ಚರ್ಚೆ ಆಯಿತು. ಆ ಚರ್ಚೆಗಳನ್ನು ನೀವು ಗಮನಿಸಿದರೆ ಆ ಹುಡುಗ ಭಾಳ ಇಂಪೇಷೆಂಟು, ಅವನು ಪದೇ ಪದೇ ಇಂಟ್ರಪ್ಟ್ ಮಾಡ್ತಾ ಇದ್ದ, ಅವನಿಗೆ ಓವರ್ ಕಾನ್ಫಿಡೆನ್ಸು. ಕೊನೆಗೆ ಅವನು ಈವನ್ 25,000 ವಿನ್ ಆಗಲಿಲ್ಲ. ಈ ರೀತಿಯ ಕಮೆಂಟ್ಗಳು ಭಾಳಷ್ಟು ಬರ್ತಾ ಇತ್ತು. ಈ ಕಮೆಂಟ್ಗಳನ್ನು ಗಮನಿಸಿದ್ರಿ, ಹಾಗೆ ಮೀಮ್ಸ್ ಇತ್ತು. ಅವನ ತಂದೆ ತಾಯಿ ಅವನನ್ನು ಸರಿಯಾಗಿ ಬೆಳೆಸಲಿಲ್ಲ ಅನ್ನುವ ಬಗ್ಗೆ ಕಮೆಂಟ್ಸ್ ಇತ್ತು. ಅವನ ಬಗ್ಗೆ ಭಾಳ ಕೆಟ್ಟದಾಗಿ ಕಮೆಂಟ್ಸ್ ಇತ್ತು. ಇದೆಲ್ಲ ಗಮನಿಸಿದಾಗ ನನಗೆ ಒಬ್ಬ ಮನೋವೈದ್ಯನಾಗಿ ನಿಜವಾಗ್ಲೂ ಭಾಳ ಬೇಜಾರಾಯಿತು. ಯಾಕೆ ಅಂತ ಹೇಳ್ತೇನೆ ನೋಡಿ. ಈ ಟ್ರೋಲಿಂಗ್ ಈಗ ನಮ್ಮ ದೇಶದಲ್ಲಿ ಈಗ ಏನು ಡಿಜಿಟಲ್ ಯುಗ ಇದು, ಈ ಡಿಜಿಟಲ್ ಯುಗದಲ್ಲಿ ಒಂದು ವಿಚಿತ್ರವಾದ ರೀತಿಯಲ್ಲಿ ಡಿಜಿಟಲ್ ಟ್ರೋಲಿಂಗ್ ಆಗ್ತಾ ಇತ್ತು. ಇದು ನನ್ನ ಪ್ರಕಾರ ಡಿಜಿಟಲ್ ಟ್ರೋಲಿಂಗ್ ಅಲ್ಲ. ಒಬ್ಬ ಮನೋವೈದ್ಯನಾಗಿ ನಾನು ಹೇಳ್ತೇನೆ, ಇಟ್ ಈಸ್ ಎ ಬ್ಲೇಟೆಂಟ್ ವೈಲೇಷನ್ ಆಫ್ ದ ಚೈಲ್ಡ್ಸ್ ರೈಟ್ಸ್. ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯದ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ ನಮ್ಮ ಸಮಾಜ ಯಾವ ರೀತಿಯಾದ ಒಂದು ಧೋರಣೆಯನ್ನು ಹೊಂದಿದೆ ಅನ್ನುವುದನ್ನು ಅದು ರಿಫ್ಲೆಕ್ಟ್ ಮಾಡ್ತಾ ಇತ್ತು ಅಂತ ನನಗನ್ಸುತ್ತೆ. ನೋಡಿ, ಈ ಮಗು 10 ವರ್ಷದ ಮಗು. ಚಿಲ್ಡ್ರನ್ ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್. ದಯವಿಟ್ಟು ಅದನ್ನು ನೀವು ತಿಳ್ಕೊಳ್ಬೇಕು. ಇವರು ಮಕ್ಕಳು ಅಂದ ಕೂಡಲೇ ಅವರು ದೊಡ್ಡವರ ಒಂದು ಮೆದುಳು ಅದೇ ಥರ ಅವರ ಮೆದುಳು ಇರೋದಿಲ್ಲ. ಅವರ ಮೆದುಳು ಇಟ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್. ನಾನೇ ಎಷ್ಟೋ ಕಡೆ ಹೇಳ್ತೀನಿ, ತಂದೆ ತಾಯಿಗಳಿಗೆ ಹೇಳ್ತೀನಿ, ನಿಮ್ಮ ಮಗು ಇದು ಮೆದುಳು ಬೆಳೀತಾ ಇದೆ, ಇನ್ನು ಸುಮಾರು ಆ ಮಗುವಿನ ಮೆದುಳು ಬೆಳಿಲಿಕ್ಕೆ ಒಂದು 19-20 ವರ್ಷ. ಆ್ಯಕ್ಚುಲಿ ಟೋಟಲ್ ಕನ್ಸ್ಟ್ರಕ್ಷನ್ ಆಫ್ ದ ಬ್ರೈನ್ 25 ವರ್ಷದವರೆಗೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಮಕ್ಕಳನ್ನು ನಾವು ಒಂದು ಈ ರೀತಿಯ, ನನ್ನ ಪ್ರಕಾರ ಈ ಥರದ ಕಾರ್ಯಕ್ರಮಗಳಿಗೆ ಒಂದು ಏಜನ್ನು ಇಡಬೇಕು. ಅದು ಎಸ್ಪೆಷಲಿ ನ್ಯಾಷನಲ್ ನೆಟ್ವರ್ಕಲ್ಲಿ ನೀವು ಇಮ್ಯಾಜಿನ್ ಮಾಡಿ, ನ್ಯಾಷನಲ್ ನೆಟ್ವರ್ಕಲ್ಲಿ ಒಬ್ಬ ಹೆಸರಾಂತ ಸಿನಿಮಾ ತಾರೆಯ ಮುಂದೆ, ಅದು ಏನು ವಿದ್ಯುತ್ ಅಲಂಕಾರ ಏನು ಸುತ್ತಮುತ್ತ ಇತ್ತು, ಅದರ ನಡುವೆ ಒಂದು 10 ವರ್ಷದ ಮಗು ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆ ಮಗುವಿನ ಬಿಹೇವಿಯರ್ಸು ಯಾವ ರೀತಿ ಇರುತ್ತೆ, ಆವೇಶಪೂರಿತವಾಗಿ ಇರ್ಬೋದು. ಕೆಲವು ಮಕ್ಕಳು ಹೆದರ್ಕೋಬೋದು, ಕೆಲವು ಮಕ್ಕಳು ತುಂಬ ಎಕ್ಸೈಟ್ ಆಗ್ಬೋದು. ಆ ಸಂದರ್ಭದಲ್ಲಿ ನಡೆದಂತಹ ಈ ಒಂದು ಶೋ, ಇದನ್ನು ನಾವು ಈ ರೀತಿಯಾಗಿ ಏನು ಒಂದು ಕಲರ್ ಕೊಟ್ಟು, ಅಂದರೆ ನಾವು ಏನು ಮಾಡಿದ್ವಿ, ನಾವು ಇದನ್ನು ಒಂದು ರೀತಿಯಲ್ಲಿ ಆ ಮಗುವಿಗೆ ADHD ಇರ್ಬೋದಾ, ಆ ಮಗುವಿಗೆ ಆಸ್ಪರ್ಜರ್ ಸಿಂಡ್ರೋಮ್ ಇರ್ಬೋದಾ, ಈ ರೀತಿ ನಾನಾ ನಮೂನೆಯ ಪ್ರಶ್ನೆಗಳನ್ನು ಆ ಶೋ ನಡೆದ ನಂತರ ಏನು ಆ ಕಮೆಂಟ್ಸು ಅದನ್ನೆಲ್ಲ ಗಮನಿಸಿದಾಗ ನಾನು ನೋಡಿದೆ. ನೋಡಿ, ಆಸ್ಪರ್ಜರ್ಸ್ ಸಿಂಡ್ರೋಮ್ ಆಗಲಿ, ADHD ಆಗಲಿ, ಇದನ್ನು ಒಂದು 10-15 ನಿಮಿಷದ ವಿಡಿಯೋಲ್ಲಿ ಡಯಾಗ್ನೋಸ್ ಮಾಡಲಿಕ್ಕೆ ಆಗಲ್ಲ. ಇದನ್ನು ಡಯಾಗ್ನೋಸ್ ಮಾಡಬೇಕಾದ್ರೆ ಕ್ವಾಲಿಫೈಡ್ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಆಮೇಲೆ ಕೆಲವೊಮ್ಮೆ ನ್ಯೂರೋಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತಾರೆ, ಇದೆಲ್ಲ ಬೇಕು. ಅದು ಅಲ್ಲದೆ ಇಲ್ಲಿ 2 ವಿಷಯಗಳಿದೆ. ಒಂದು, ನಾವು ಲೇಬಲಿಂಗ್ ಅಂತ ಹೇಳ್ತೇವೆ. ಸುಮ್ಮನೆ ಅದನ್ನು ನೋಡಿದ್ವಿ, ಆ ಮಗು ಈ ಥರ ಬಿಹೇವ್ ಮಾಡ್ತಾ ಇತ್ತು, ಅದಕ್ಕೆ ಇದಿರ್ಬೋದು ಅದಿರ್ಬೋದು ಅಂತ, ಇದು ಒಂದು. ಎರಡನೇದೇನಾಯಿತು ಅಂದರೆ, ಈ ಥರದ ವಿಷಯಗಳು, ಈ ಥರದ ಸಮಸ್ಯೆಗಳಿರುವವರು, ಇದನ್ನು ನಾವು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ADHD, ಆಸ್ಪರ್ಜರ್ಸ್, ಇವೆಲ್ಲ ಇಲ್ಲಿಯ ಬಿಹೇವಿಯರ್ಸೇ ಬೇರೆ ಥರ ಇರುತ್ತೆ. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಆಸ್ಪರ್ಜರ್ಸ್ ಅಂದರೆ ಅವರಿಗೆ ಕಮ್ಯುನಿಕೇಷನ್ನಲ್ಲಿ ಡಿಫಿಕಲ್ಟಿ ಇರುತ್ತೆ, ರಿಪಿಟೇಟಿವ್ ಆಗಿ ಮಾತಾಡ್ತಾರೆ. ಅಂದರೆ ಅದರಲ್ಲಿ ಕಾನ್ಫಿಡೆನ್ಸ್, ಅವರು ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ, ಆ ಥರ ಎಲ್ಲ ನಾವು ಹೇಳೋಕ್ಕಾಗಲ್ಲ. ಹಾಗೆ ADHD ಅಂದರೆ ಅವರಿಗೆ ಅಟೆನ್ಷನ್ ಕಾನ್ಸಂಟ್ರೇಷನಲ್ಲಿ ಡೆಫಿಸಿಟ್ಸ್ ಇರುತ್ತೆ, ಅವರು ಕೂತಲ್ಲಿ ಕೂತ್ಕೊಳ್ಳಲ್ಲ,
ಇವೆಲ್ಲ ಈ ಇಶ್ಯೂಸೇ ಬೇರೆ. ಇದನ್ನು ನಾವು ಒಂದು 10-15 ನಿಮಿಷದ ವಿಡಿಯೋವನ್ನು ನೋಡಿ ಆ ಮಗುವಿಗೆ ADHD ಇರ್ಬೋದು, ಆಸ್ಪರ್ಜರ್ಸ್ ಇರ್ಬೋದು ಅಂತ ಹೇಳಿದ ಕೂಡಲೇ ಈ ಥರದ ಇಶ್ಯೂಸ್ ಇರುವ ಮಕ್ಕಳನ್ನು ಒಂದು ರೀತಿಯಲ್ಲಿ ಅವಹೇಳನೆ ಮಾಡ್ದಂಗಾಯಿತು. ಅಂದರೆ ಈ ಥರದ ಮಕ್ಕಳು ಯಾವಾಗಲೂ ಹಾಗೆ, ಇದು ಇಟ್ಸ್ ನಾಟ್ ರೈಟ್. ಸೊ ಒಂದು ಲೇಬಲಿಂಗು, ಎರಡನೇದು ಈ ಕಾಯಿಲೆಗಳ ಬಗ್ಗೆ ಒಂದು ಅಸಡ್ಡೆ ನಮಗೆ ಇದೆ ಸಮಾಜದಲ್ಲಿ ಅನ್ನೋದನ್ನು ತೋರಿಸುತ್ತೆ. ಅವರಿಗೂ ಕೂಡ ನನ್ನ ಹಾಗೆ ನಿಮ್ಮ ಹಾಗೆ ಜೀವಿಸುವ ಹಕ್ಕಿದೆ. ಅವರು ಯಾವುದೇ ಅವ್ರದ್ದೇನು ತಪ್ಪಿಲ್ಲದೆ ಈ ಥರದ ಡಿಸಾರ್ಡರ್ಸ್ ಇರುತ್ತೆ. ಆದರೆ ಅದನ್ನು ಹಿಡ್ಕೊಂಡು ನಾವು ಅದು ಇರ್ಬೋದು ಇದಿರ್ಬೋದು ಅಂತ ಹೇಳೋದು ನನಗೇನೋ ಸರಿ ಕಾಣಲ್ಲ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇನ್ನೊಂದೆರಡು ವಿಷಯ ಬರುತ್ತೆ ನೋಡಿ. ಈ ಇದರಲ್ಲಿ ಇಟ್ ಈಸ್ ಅ ರೆಕಾರ್ಡೆಡ್ ಶೋ. ಸೊ ಈಗ ರೆಕಾರ್ಡೆಡ್ ಶೋ ಅನ್ನುವಾಗ ಮಗು ಈ ರೀತಿಯಾಗಿ ಮಾತಾಡ್ತು, ಸ್ವಲ್ಪ ಅಮಿತಾಬ್ ಬಚ್ಚನ್ನನ್ನು ಒಂದು ರೀತಿಯಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡ್ತು ಅಂತ ಅನಿಸಿದರೆ ಇವರು ಅದನ್ನು ತೆಗಿಬೋದಿತ್ತಲ್ಲ. ರೆಕಾರ್ಡಿಂಗನ್ನು ಮಾಡಿ ಈ ಥರ ಶೋಗಳನ್ನು ರೆಕಾರ್ಡ್ ಮಾಡಿ ಮಾಡೋದೇ ಉದ್ದೇಶವೇ ಇದು. ಸೊ ಇವರು ಯಾಕೆ ಇದನ್ನು ಹರಿಬಿಟ್ರು ಹೊರಗೆ? ಸೊ ಇಸ್ ಇಟ್ ಓನ್ಲಿ ಬಿಕಾಸ್ ಆಫ್ TRP? ಹಾಗಿದ್ರೆ ನಿಮಗೆ ನಿಮ್ಮ TRP ಬಿಟ್ಟರೆ ಬೇರೆ ಯಾವುದೂ ಇಲ್ವಾ? ಇಂಥ ಪ್ರಶ್ನೆಗಳು ನನ್ನ ಮನಸ್ಸಿಗೆ ಬಂತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅಪ್ಪ ಅಮ್ಮ ಮಗುನ ಸರಿಯಾಗಿ ಬೆಳೆಸಲಿಲ್ಲ. ಇದು ಐ ಥಿಂಕ್ ಇಟ್ಸ್ ಟೋಟಲಿ ರಾಂಗ್. ಮಕ್ಕಳು ಏನು ಬಿಹೇವಿಯರ್ಸನ್ನು ಕಲಿತಾರೆ ಅವು ನಾಟ್, ಈಗ ನಾವು ಒಂದು ಹೇಳ್ತೀನಿ, ಪೇರೆಂಟಿಂಗ್ ಈಸ್ ಓನ್ಲಿ ಎ ಸ್ಮಾಲ್ ಪಾರ್ಟ್ ಆಫ್ a child's development. There are so many other things. ಮಗುವಿನ ಶಾಲೆ, ಮಗುವಿನ ಪಿಯರ್ಸು, ಮಗುವಿನ ಇನರೆಂಟ್ ಆಗಿ ಇರುವಂಥ ಕೆಲವು ಕೆಪಾಸಿಟೀಸು ಹೀಗೆಲ್ಲ ಇರುತ್ತೆ. ಸೊ ಎಲ್ಲದರ ಮೊತ್ತ ಏನಾಯಿತು ಕೊನೆಗೆ? ಈಗ ಈ ಥರದ ಟ್ರೋಲ್ ಆದಾಗ ಕೊನೆಗೆ ಆ ಮಗುವಿನ ತಂದೆ ತಾಯಿ ಪಾಪ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಇದನ್ನು ಕೊಟ್ಟರು, ನಮಗೆ ನಾವು ಅಪೋಲಜೈಸ್ ಮಾಡ್ತೀವಿ. ಇಲ್ಲಿ ಏನಾಯಿತು, ನೀವು ಯೋಚನೆ ಮಾಡಿ, ನನ್ನ ಮಗುಗೆ ಹಾಗಾಗಿದ್ರೆ, ನನ್ನ ಮಗುವಿಗೆ ಈ ಥರ ಸಾರ್ವಜನಿಕವಾಗಿ ಟ್ರೋಲಿಂಗ್ ಆಗಿದ್ರೆ ನನ್ನ ಮಗುವಿನ ಮನೋಸ್ಥಿತಿ ಹೇಗಿರ್ಬೋದು, ಇದನ್ನು ನಾವು ಯೋಚನೆ ಮಾಡಬೇಕಲ್ವ. ಸೊ ನನಗೇನು ಅನಿಸುತ್ತೆ ಅಂದರೆ, ಇದನ್ನು ಬರೆದ ಮೇಲೆ ಒಂದು ರೀತಿಯಲ್ಲಿ ನನಗೂ ಸಾಕಷ್ಟು ಕಮೆಂಟ್ಸ್ ಬಂತು. ಕಮ್ಯುನಿಸ್ಟ್ ಮೆಂಟಾಲಿಟಿ ನಿಮ್ಮದು, ನೀವು ಬರೀ ರೈಟ್ಸ್ ಬಗ್ಗೆ ಮಾತಾಡ್ತೀರಿ, ನೀವು ಬರೀ ಮಗುವಿನ ಇದನ್ನು ಯೋಚನೆ ಮಾಡಿದ್ರಿ, ಆದರೆ ಆ ಮಗು ಮಾಡಿದ ತೊಂದರೆಗಳನ್ನು ನೀವು ಗಮನಿಸಲಿಲ್ಲ, ನೀವು ಅದನ್ನು ಕೂಡ ಜಸ್ಟಿಫೈ ಮಾಡ್ತಿದ್ದೀರಿ, ಹಾಗೆ ಹೀಗೆ ಅಂತ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಇದು ಮನೋವೈದ್ಯ ಆಗಬೇಕಂತಿಲ್ಲ. ಮಗುವಿನ ರೈಟ್ಸು ಅನ್ನುವಾಗ ನಮ್ಮ ಮಕ್ಕಳನ್ನು ಯೋಚನೆ ಮಾಡ್ಕೊಳ್ಳೋಣ. ಸೊ ಈ ಮಗು ಈಗ ಏನಾಗುತ್ತೆ, ಆ ಮಗುವಿನ ಸ್ನೇಹಿತರು ಆ ಮಗುವಿಗೆ ತಮಾಷೆ ಮಾಡ್ತಾರೆ, ಮಗುವಿನ ಶಾಲೆಯಲ್ಲಿ ಕೂಡ ಅವನಿಗೆ ತಮಾಷೆ ಮಾಡ್ಬೋದು. ಸೊ ಇದು ಒಂದು ರೀತಿಯಲ್ಲಿ ಆ ಮಗುವಿಗೆ ಬಹಳಷ್ಟು ಒಂದು ಮನಸ್ಸಿಗೆ ಆಘಾತ ತರುವಂಥ ಒಂದು ವಿಷಯ ಅಲ್ವೇ? ಹಾಗೆ ಮಗುವಿನ ತಂದೆ ತಾಯಿಗಳು ಕೂಡ. ನಾವೆಲ್ಲ ಜನಸಾಮಾನ್ಯರು, ಅವ್ರ ಮಗು ಒಳ್ಳೆ ಚೆನ್ನಾಗಿ ಮಾಡಿ, ಅದೇ ಈ ಮಗು ಏನಾದರೂ ಇನ್ನೊಂದು ಇಲ್ಲಿ ಬರುತ್ತೆ, ಆ ಮಗು ಏನಾದರೂ ಗೆದ್ದು ಬಿಟ್ಟಿದ್ರೆ ನಮ್ಮ ಕಮೆಂಟ್ಸ್ ಯಾವ ರೀತಿ ಇರ್ತಾ ಇತ್ತು. ಅಂದರೆ ನಮ್ಮ ಸಮಾಜ ಇದೆ ಇವತ್ತು, ನಾವು ನಮ್ಮ ಮಕ್ಕಳಿಗೆ ಸೋಲುವುದನ್ನು ಕಲಿಸ್ತಾ ಇಲ್ಲ, ಮತ್ತು ಸೋಲನ್ನು ಸ್ವೀಕರಿಸುವುದು ಕಲಿಸುವುದಿಲ್ಲ. ಆದರೆ ಇಂತಹ ಸೋಲುಗಳು, ಅದು ಈ ನ್ಯಾಷನಲ್ ನೆಟ್ವರ್ಕ್ನಲ್ಲಿ ಹೋಗಿ ಸೋಲನ್ನು ಅನುಭವಿಸುವುದು ನನಗೆ ಈಗ ನೋಡಿ, ಯಾರೋ ಒಂದು, ನೀವು ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಹಾಗೆ ನೋಡಿದ್ರೆ ಅವನು ಕ್ರಿಕೆಟ್ ಆಡ್ತಾ ಇರ್ತಾನೆ, 10 ವರ್ಷ ಅಂಡರ್-14 ಕ್ರಿಕೆಟ್ ಆಡ್ತಾನೆ, ಅಲ್ಲಿ ಅವನು ಬೇಗ ಔಟ್ ಆದ ಅಂದರೆ ಅವನಿಗೆ ಬೇಜಾರಾಗುತ್ತಾ ಅಂತ. ಅವನು ಬೇಗ ಔಟ್ ಆದರೆ ಈ ರೀತಿಯಾಗಿ ಯಾರೂ ಟ್ರೋಲ್ ಮಾಡಲ್ಲ, ಇದನ್ನು ನೀವು ತಿಳ್ಕೊಳ್ಬೇಕು. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಮೊದಲನೇದಾಗಿ ಅಲ್ಲಿ ನಾನು ಬರೆದಂಥ ಲೇಖನಕ್ಕೆ ಏನು ಕಮೆಂಟ್ಸ್ ಎಲ್ಲ ಬರ್ತಾಯಿತ್ತು, ಐ ಎಗ್ರಿ. ಫಸ್ಟ್ ಆಫ್ ಆಲ್, ಮೇ ಬಿ ಪೇರೆಂಟ್ಸು ಇಂಥ ಒಂದು ಶೋಗಳಿಗೆ ಮಕ್ಕಳನ್ನು ಕಳಿಸಲೇಬಾರ್ದು ನನಗನ್ನಿಸೋದು. ಎರಡನೇದು, ನ್ಯಾಷನಲ್ ನೆಟ್ವರ್ಕ್ಗಳು ಕೂಡ ಸ್ವಲ್ಪ ಕೆಲವು ಎಥಿಕ್ಸ್ ಮತ್ತು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಿಡ್ಕೊಳ್ಬೇಕು. ನನ್ನ ಪ್ರಕಾರ ಈ ಥರದ ಒಂದು ಇದು ಆಗುತ್ತೆ, ಟ್ರೋಲ್ ಆಗುತ್ತೆ ಅನ್ನುವಂಥ ಒಂದು ಸನ್ನಿವೇಶ ಬಂದಾಗ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಅಥವಾ ಅದನ್ನು ಆ ಶೋವನ್ನು ರಿಲೀಸ್ ಮಾಡದೇ ಇರುವುದು, ಇಂಥದನ್ನೆಲ್ಲ ಅವರು ಇಟ್ಕೊಳ್ಬೇಕು ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಇದರಲ್ಲಿ ನಾನು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ. ಇದು ಡಿಜಿಟಲ್ ಯುಗ,
ಏನು ಯಾವ ರೀತಿಯಾಗಿ ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಲೆಟ್ ಅಸ್ ಬಿ ಫೇರ್ ಟು ದ ಚೈಲ್ಡ್. ಮಗುವಾಗೇ ಇರಲಿ. ಮಗುವನ್ನು ನಾವು ಮಗುವಿನ ಬಿಹೇವಿಯರನ್ನು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖ ಮಾಡಿ ಆ ಮಗುವಿಗೆ ಇನ್ನೂ ಆ ಮಗುವಿನ ಮನಸ್ಸಿಗೆ ಇನ್ನಷ್ಟು ಆಘಾತ ಉಂಟು ಮಾಡದೇ ಇರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.